ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತರೇಶ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ನಮ್ಮ ದೇಹದಲ್ಲಿ ಎರಡು ಗುಂಪಿನ ಹಾರ್ಮೋನುಗಳನ್ನು ನಾವು ನೋಡ್ಬೋದು. ಒಂದು ನಮಗೆ ಒತ್ತಡವನ್ನು ಉಂಟು ಮಾಡುವ ಹಾರ್ಮೋನುಗಳು, ಅದರಲ್ಲಿ ಮುಖ್ಯವಾಗಿ ಕಾರ್ಟಿಸಾಲ್ ಆಗ್ಬೋದು, ಎಡ್ರಿನಲಿನ್, ನಾರ್ ಎಡ್ರಿನಲಿನ್, ಇದೆಲ್ಲ ಒತ್ತಡವನ್ನು ಉಂಟು ಮಾಡುವ ಹಾರ್ಮೋನುಗಳು. ಇನ್ನೊಂದು ಗುಂಪು ಯಾವುದು ಅಂದರೆ ಅದು ಒಳ್ಳೆಯ ಹಾರ್ಮೋನು ಅಂತ ಸಾಮಾನ್ಯವಾಗಿ ನಾವು ಹೇಳ್ತೀವಿ. ಅದರಲ್ಲಿ ಮುಖ್ಯವಾಗಿ ಸೆರೋಟೋನಿನ್, ಅದು ಒಂದು ಮೂಡ್ ಹಾರ್ಮೋನು. ಡೋಪಮೈನ್ ಅನ್ನೋದು ರಿವಾರ್ಡಿಂಗ್ ಹಾರ್ಮೋನು. ಎಂಡಾರ್ಫಿನ್ ಅನ್ನೋದು ಅದು ಒಂದು ನೋವು ನಿವಾರಕ ಅಂತಲೇ ಹೇಳ್ಬಹುದು. ಆಕ್ಸಿಟಾಸಿನ್ ಅನ್ನೋದು ಲವ್ ಹಾರ್ಮೋನು. ಮೆಲಟೋನಿನ್ ನಿದ್ದೆ ಮಾಡಬೇಕಾದ್ರೆ ಅದು ಸೆಕ್ರೇಷನ್ ಆಗುವಂಥ ಹಾರ್ಮೋನು, ಅದು ಒಂದು ಮ್ಯಾಜಿಕ್ ಹಾರ್ಮೋನ್ ಅಂತಲೇ ಕರಿತೀವಿ. ಆದರೆ ನಮಗೆ ಒಂದು ಗಾದೆ ಗೊತ್ತಿದೆ, ಹೆಚ್ಚಾದರೆ ಅಮೃತ ಸಹ ವಿಷ ಅಂತ ಹಿರಿಯರು ಹೇಳಿದ್ದಾರೆ. ಅಂದರೆ ಅಮೃತ ಅನ್ನೋದು ನಮಗೆ ಅಮರತ್ವವನ್ನು ನೀಡೋವಂಥದ್ದು. ಆದರೆ ಅಮರತ್ವ ನೀಡುವಂತಹ ಅಮೃತನೇ ಜಾಸ್ತಿ ಆದರೆ ನಮಗೆ ವಿಷ ಅಂತ ತಿಳಿಸಿರೋದರ ಒಂದು ಉದ್ದೇಶ ಏನು ಅಂದರೆ, ಯಾವುದೇ ಆಗಲಿ ಅದು ಒಳ್ಳೆಯದೇ ಆಗಿರ್ಬೋದು, ಆದರೆ ಅದರ ಪ್ರಮಾಣ ದೇಹದಲ್ಲಿ ಜಾಸ್ತಿ ಆಗ್ತಾ ಬಂದಂಗೆ ಅದು ಎಲ್ಲೋ ಒಂದು ಕಡೆ ವಿಷವಾಗಿ ಅದು ಮಾರ್ಪಾಡಾಗುತ್ತೆ. ಹಾಗಾಗಿ ಇಲ್ಲೂ ಸಹ ಈ ಡೋಪಮೈನ್ ಬಹಳ ಒಂದು ಅದ್ಭುತವಾದ ರಿವಾರ್ಡಿಂಗ್ ಹಾರ್ಮೋನ್ ಅಂತ ಕರಿತೀವಿ. ನಾವು ಏನಾದರೂ ಒಂದು ಮಾಡಿದಾಗ ನಮಗೆ ಖುಷಿಯಾದ ಸಂದರ್ಭದಲ್ಲಿ ಡೋಪಮೈನ್ ಜಾಸ್ತಿ ರಿಲೀಸ್ ಆಗ್ತಾ ಬರುತ್ತೆ. ಮತ್ತು ಆ್ಯಂಟಿಸಿಪೇಟ್ ಮಾಡ್ತೀವಿ ನಾವು. ಈಗ ಏನೋ ಒಂದು ನಾನು ಇದು ಕೆಲಸ ಮಾಡಿದ್ರೆ ನನಗೆ ಇದರಿಂದ ಪ್ರಶಸ್ತಿ ಬರುತ್ತೆ, ಪ್ರಶಂಸೆ ಬರುತ್ತೆ, ಜನ ಹೊಗಳುತ್ತಾರೆ ಅನ್ನುವುದನ್ನು ಆ್ಯಂಟಿಸಿಪೇಟ್ ಮಾಡಿದಾಗಲೂ ನಮಗೆ ಈ ಡೋಪಮೈನ್ ರಿಲೀಸ್ ಆಗ್ತಾ ಬರುತ್ತೆ. ಆದರೆ ಇದರ ಪ್ರಮಾಣ ಜಾಸ್ತಿ ಆದಂತೆ ಅದರಿಂದ ನಾನಾ ರೀತಿಯ ತೊಂದರೆಗಳನ್ನು ನಾವು ಅನುಭವಿಸಬೇಕಾಗುತ್ತೆ. ಇಂದು ಪ್ರಸ್ತುತ ಜಗತ್ತಿನಲ್ಲಿ, ಆಧುನಿಕ ಜಗತ್ತಿನಲ್ಲಿ ಬಹಳಷ್ಟು ಮಂದಿ ಈ ಡೋಪಮೈನ್ ಓವರ್ಲೋಡ್ ಅಂದರೆ ಜಾಸ್ತಿಯಾದ ಡೋಪಮೈನ್ನಿಂದಾಗೇ ಹಲವಾರು ರೀತಿಯ ಮಾನಸಿಕ ತೊಂದರೆಗಳಿಗೆ ತುತ್ತಾಗ್ತಾ ಇದ್ದಾರೆ. ಖಿನ್ನತೆ ಆಗ್ಬೋದು, ಅಥವಾ ಸುಸ್ತಾಗ್ಬೋದು, ಇರಿಟೇಷನ್ನು, ತುಂಬ ಒಂಥರ ರೆಸ್ಟ್ಲೆಸ್ನೆಸ್ ಆಗ್ತಾ ಇರುತ್ತೆ, ಇರಿಟೇಷನ್ ಆಗ್ತಾ ಇರುತ್ತೆ. ಇದೇ ರೀತಿ ಒಂದು ಮೈಂಡ್ ಫಾಗ್ ಅಂದರೆ ನಮಗೆ ಒಂದು ಮಂಪುರ ಥರ, ಅಂದರೆ ಏನು ಮಾಡೋಕ್ಕೆ ಇಷ್ಟ ಇಲ್ಲ, ಬೇಜಾರು, ಆಮೇಲೆ ಯಾವುದರಲ್ಲೂ ಆಸಕ್ತಿ ಇಲ್ಲ, ಈ ಥರದ್ದು ಬೇಕಾದಷ್ಟು ತೊಂದರೆಗಳನ್ನು ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಕಾರಣ ಡೋಪಮೈನ್ ಓವರ್ಲೋಡ್. ಅಂದರೆ ಅತಿಯಾದ ಡೋಪಮೈನ್ ನಾವು ಸೆಕ್ರಿಷನ್ ಆಗ್ತಾ ಇದ್ದಂಗೆ ದೇಹದಲ್ಲಿ ಅದು ಎಲ್ಲೋ ಒಂದು ಥರ ವಿಷ ಆಗಿ ದೇಹಕ್ಕೆ ಅದು ಕನ್ವರ್ಟ್ ಆಗೋದ್ರಿಂದ ಅದರಿಂದಾಗಿ ನಾನಾ ರೀತಿಯ ತೊಂದರೆಗಳು, ಖಿನ್ನತೆಗೆ ಜಾರ್ತಾರೆ, ಆತಂಕ ಆಗುತ್ತೆ, ಭಯ ಆಗುತ್ತೆ, ರೆಸ್ಟ್ಲೆಸ್ನೆಸ್ಸು, ಇರಿಟೇಷನ್ನು, ಮತ್ತು ಕೆಲಸ ಮಾಡೋಕ್ಕೆ ಆಗೋದಿಲ್ಲ, ಸಂಪೂರ್ಣವಾಗಿ ಇಲ್ಲ ನನಗೆ ಜೀವನವೇ ಬೇಡ ಅನ್ನುವುದನ್ನು ನಾವು ನೋಡಿದ್ದೀವಿ. ಇತ್ತೀಚೆಗೆ ನೀವು ನೋಡಿರ್ಬೋದು, ಬೇಕಾದಷ್ಟು ಸಾಧಕರೇ ಆಗಿರ್ಬೋದು, ದೊಡ್ಡ ಟೆಕ್ಕಿಗಳಿರ್ತಾರೆ, ಅವರು ತುಂಬ ಏನೋ ದೊಡ್ಡ ಸಾಧನೆ ಮಾಡಿರ್ತಾರೆ, ಬಹಳಷ್ಟು ಶ್ರೀಮಂತರಾಗಿರ್ತಾರೆ, ಬೇಕಾದಷ್ಟು ಕಳಿಸಿರ್ತಾರೆ, ಎಲ್ಲ ಹೆಸರು, ಹಣ ಎಲ್ಲದನ್ನು ಕಳಿಸಿರ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಅವರು ಸುಸೈಡಲ್ಲಿ ಅಟೆಂಪ್ಟ್ ಮಾಡೋದು ಅಥವಾ ಅವರು ಆತ್ಮಹತ್ಯೆಯೇ ಮಾಡ್ಕೊಂಡಿರೋಂಥದ್ದು. ಬರೀ ಅವರೊಬ್ಬರೇ ಅಲ್ಲ, ಇಡೀ ಕುಟುಂಬವನ್ನೇ ಸಾಯಿಸಿ ಅವರು ಸಹ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರ್ತಾರೆ. ಅಂದರೆ ಈ ಥರದ್ದು ಬೇಕಾದಷ್ಟು ಈ ಒತ್ತಡಕ್ಕೆ ಸಂಬಂಧಿಸಿದಂತಹ ಅಥವಾ ಮನೋವೈಕಲ್ಯತೆಗಳಿಗೆ ಸಂಬಂಧಿಸಿದಂತಹದ್ದು ಇಂದು ನಮ್ಮ ಒಂದು ಆಧುನಿಕ ಜಗತ್ತಿನಲ್ಲಿ ಬಹಳ ಹೆಚ್ಚಾಗಿ ಈ ಥರದನ್ನು ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಬಹಳ ಪ್ರಮುಖವಾದ ಕಾರಣ ಅಂತಂದರೆ ಡೋಪಮೈನ್ ಓವರ್ಲೋಡ್. ಈಗ ಡೋಪಮೈನು ಜಾಸ್ತಿ ಆದಾಗ ಏನಾಗುತ್ತೆ ಅಂತ ನಾವು ನೋಡೋದಾದರೆ, ಅದು ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ಅದು ಒಂದು ಆ ಸೆನ್ಸಿಟೈಸೇಷನ್ನ ಕಳ್ಕೊಂಬಿಡುತ್ತೆ. ಆ ರೆಸೆಪ್ಟಾರ್ಗಳೇನಾಗುತ್ತೆ, ಡೋಪಮೈನ್ ಬಂದು ಬೈಂಡ್ ಆದಾಗ ಆ ನ್ಯೂರಾನ್ಸಲ್ಲಿರುವಂಥ ರೆಸೆಪ್ಟಾರ್ಗೆ ಡೋಪಮೈನ್ ಬಂದು ಬೈಂಡ್ ಆಗುತ್ತಲ್ಲ, ಹಾಗಾದ್ರೆ ಆ್ಯಕ್ಟಿವೇಟ್ ಆಗಬೇಕು. ಆದರೆ ಅತಿಯಾದ ಡೋಪಮೈನ್ ಇದ್ದಾಗ ನಮ್ಮ ಮೆದುಳಿನಲ್ಲಿ ಏನಾಗುತ್ತೆ ಅಂದರೆ ಆ ಸೆನ್ಸಿಟೈಸೇಷನ್ನ ಈ ಒಂದು ರೆಸೆಪ್ಟಾರ್ಗಳು ಕಳ್ಕೊಳ್ಳೋದ್ರಿಂದ ಅವು ಕೆಲಸನೇ ಮಾಡೋದಿಲ್ಲ. ಹಾಗಾಗಿ ಒಂಥರ ಮೈಂಡ್ ಫಾಗ್ ಆಗೋದು ಅಥವಾ ಸುಸ್ತಾಗೋದು, ಏನೂ ಬೇಡ ಅನಿಸೋದು, ಇಂಥದ್ದೆಲ್ಲ ಆಗೋದಕ್ಕೆ ಕಾರಣ ಹೆಚ್ಚಾದ ಒಂದು ಡೋಪಮೈನ್. ಇದರ ಜೊತೆಗೆ ಡೋಪಮೈನ್ ಸರ್ಜ್ ಜಾಸ್ತಿ ಆಗ್ತಿರುತ್ತೆ. ಜಾಸ್ತಿ ಡೋಪಮೈನ್ ಬಂದಾಗ ತುಂಬ ಜಾಸ್ತಿ ಆಗುತ್ತೆ, ಆಮೇಲೆ ಕಮ್ಮಿ ಆಗುತ್ತೆ, ಮತ್ತು ದೇಹ ಅದೇ ಥರ ಹೆಚ್ಚು ಹೆಚ್ಚು ಡೋಪಮೈನ್ನ ಕೇಳ್ತಾ ಬರುತ್ತೆ. ಆದರೆ ಆಗ್ತಾ ಇಲ್ಲ. ಸೊ ಅದು ಹೆಚ್ಚು ಬೇಕು ಅಂತ ಒಂದು ಸಲ ಆಲ್ರೆಡಿ ಒಂದು ಪೀಕ್ ರೀಚ್ ಆಗಿಬಿಟ್ಟಿರ್ತೀವಿ, ನಂತರ ದೇಹಕ್ಕೆ ಅದಕ್ಕಿಂತ ಜಾಸ್ತಿ ಬೇಕು. ಸೊ ಅದೇನು ಮಾಡುತ್ತೆ ಅಂದರೆ ಇನ್ನೂ ಹೆಚ್ಚು ಪ್ರಯತ್ನ ಪಡುತ್ತೆ, ಬೇರೆ ಬೇರೆ ಥರದ ನಾನಾ ವಿಧದಲ್ಲಿ ಡೋಪಮೈನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಅದು ಪ್ರಯತ್ನ ಪಡುತ್ತೆ. ಹಾಗಾಗಿ ಏನಾಗುತ್ತೆ, ಅದನ್ನು ನಾವು ರೀಚ್ ಆದಂಗೆ ಪುನಃ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಅದಕ್ಕಿಂತ ಹೆಚ್ಚಿನ ಡೋಪಮೈನ್ ನಮಗೆ ಬೇಕಾಗುತ್ತೆ. ಹಾಗಾಗಿ ಮನುಷ್ಯ ನಾನಾ ರೀತಿಯ
ಪ್ರಕ್ರಿಯೆಗಳಿಗೆ ಒಳಪಡ್ತಾನೆ, ಮತ್ತು ಬೇರೆ ಬೇರೆ ಥರದ ವಿಧದಲ್ಲಿ ಡೋಪಮೈನ್ನ ಜಾಸ್ತಿ ಪಡಿಬೇಕು ಅಂತ ಪ್ರಯತ್ನ ಪಡ್ತಾನೆ. ಈ ಒಂದು ಸಂದರ್ಭದಲ್ಲಿ ಡೋಪಮೈನ್ ಜಾಸ್ತಿಯಾಗಿ ಡಿಸ್ರೆಗ್ಯುಲೇಷನ್ ಆಗಿ ಅದು ಓವರ್ಲೋಡ್ ಆದಾಗ ಅದರಿಂದ ಮಾನಸಿಕವಾಗಿ ನಾನಾ ರೀತಿಯ ಸಮಸ್ಯೆಗಳನ್ನ ನಾವು ಎದುರಿಸಬೇಕಾಗುತ್ತೆ. ಹಾಗಾದರೆ ಯಾವ್ಯಾವುದು ಕಾರಣಗಳು ಡೋಪಮೈನ್ ಓವರ್ಲೋಡ್ ಆಗೋಕ್ಕೆ ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ಬಹಳ ಪ್ರಮುಖವಾದದ್ದು ಒಂದು ಸೋಷಿಯಲ್ ಮೀಡಿಯಾ ಅಂತ ಹೇಳ್ಬಹುದು. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಏನೋ ಈಗ ಒಂದು ಪೋಸ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ನಾನು ಆ್ಯಂಟಿಸಿಪೇಟ್ ಮಾಡಿಬಿಡ್ತೀನಿ, ನಾನು ಅದರಿಂದ ತುಂಬ ಲೈಕ್ಸ್ ಬರುತ್ತೆ, ಜನಗಳು ಅದನ್ನ ಇಷ್ಟಪಡ್ತಾರೆ, ಎಲ್ಲ ನೋಡ್ತಾರೆ ಅಂತ, ಆಗ ಡೋಪಮೈನ್ ರಿಲೀಸ್ ಆಗುತ್ತೆ. ಬಟ್ ನಂತರ ಆಗೋದಿಲ್ಲ. ಆಗದೇ ಇದ್ದಾಗ ನಮಗೆ ಹೆಚ್ಚಿನ ಡೋಪಮೈನ್ ಆಲ್ರೆಡಿ ಜಾಸ್ತಿ ರಿಲೀಸ್ ಆಗಿದೆ, ಅದಕ್ಕಿಂತ ಹೆಚ್ಚಿನ ಡೋಪಮೈನ್ನ ದೇಹ ನಿರೀಕ್ಷೆ ಮಾಡ್ತಿರುತ್ತೆ, ಅದಾಗೋಲ್ಲ. ಅಂಥ ಸಮಯದಲ್ಲಿ ಖಿನ್ನತೆ. ಬಹಳಷ್ಟು ಸೆಲೆಬ್ರಿಟಿಗಳು ಯಾವುದೋ ಒಂದು ಉದಾಹರಣೆಗೆ ಹೇಳಬೇಕು ಅಂದರೆ, ಯಾವುದೋ ಒಂದು ಮೂವಿ ಮಾಡಿರ್ತಾರೆ, ಅದು ಸೂಪರ್ ಡೂಪರ್ ಹಿಟ್ ಆಗಿರುತ್ತೆ, ಕೋಟಿ ಅವರು ಅದರಿಂದ ಸಂಪಾದನೆ ಮಾಡಿರ್ತಾರೆ. ಮುಂದಿನ ದಿನದಲ್ಲಿ ಅದೇ ಥರ ಮೂವಿ ಅವರಿಗೆ ಸಿಕ್ಕದೇ ಇರಬಹುದು. ಯಾಕೆಂತಂದರೆ ಇಂಥದ್ದೆಲ್ಲ ಯಾವಾಗಲೂ ಅಪರೂಪಕ್ಕೆ ಸಿಕ್ಕುವಂತಹ ಒಂದೊಂದು ಅವಕಾಶ. ಪ್ರತಿ ಸಲನೂ ಅದೇ ಥರದ ಅವಕಾಶ ಅವರಿಗೆ ಸಿಕ್ಕದೇ ಇದ್ದಾಗ ಅವರು ಖಿನ್ನತೆಗೆ ಜಾರ್ತಾರೆ. ಕಾರಣ ಏನಂದರೆ, ಅಂತಹ ಸಂದರ್ಭದಲ್ಲಿ ಆ ಪ್ರಶಂಸೆ ಆಗಿರ್ಬೋದು, ಆ ಫ್ಯಾನ್ಸ್ಗಳಾಗಿರ್ಬೋದು, ಅವರಿಗೆ ಸಿಕ್ಕುವ ಒಂದು ಅಭಿಮಾನಿಗಳಾಗ್ಬೋದು, ಮತ್ತು ಸತ್ಕಾರಗಳು, ಅವ್ರನ್ನ ಜನ ಬೇರೆ ಥರನೇ ಅವ್ರನ್ನ ನೋಡೋಕ್ಕೆ ಶುರು ಮಾಡ್ತಾರೆ. ಆದರೆ ಅದು ಅಷ್ಟು ದಿನ ಬಹಳ ಕಾಲ ಉಳಿಯೋದಿಲ್ಲ. ನಂತರ ಅದು ಕಮ್ಮಿ ಆಗ್ತಾ ಬರುತ್ತೆ. ಪುನಃ ಅದೇ ಥರದ ಒಂದು ಅವಕಾಶ ಪಡೆದಾಗ ಮಾತ್ರ ಅವನಿಗೆ ಪುನಃ ಅವನಿಗೇನು ಗಳಿಸಿದ್ನಲ್ಲ ಪ್ರಶಂಸೆ, ಅದು ಸಿಕ್ಕುತ್ತೆ. ಆಗ ಡೋಪಮೈನ್ ಏನು ರಿಲೀಸ್ ಆಗುತ್ತೆ ಅದಕ್ಕಿಂತ ಜಾಸ್ತಿ ರಿಲೀಸ್ ಆಗಬೇಕು ಅಂದರೆ ಅಂಥ ಅವಕಾಶ ಆತ ಪಡಿಬೇಕು, ಅದು ಆಗದೇ ಇರೋ ಕಾರಣ ಏನಾಗುತ್ತೆ, ಆತ ಖಿನ್ನತೆಗೆ ಒಳಗಾಗಬಹುದು. ಹಲವಾರು ರೀತಿಯ ಮನೋದೈಹಿಕ ಕಾಯಿಲೆಗಳಿಗೆ ಆತ ತುತ್ತಾಗಬಹುದು. ಸೋಷಿಯಲ್ ಮೀಡಿಯಾ ಆಗ್ಬೋದು, ಅದರಲ್ಲಿ ಗೇಮ್ ಆಡ್ತಾ ಇರ್ತಾರೆ. ಏನೋ ಒಂದು ನನಗೆ ಗೇಮ್ ಆಡಿದಾಗ ನನಗೆ ಇದು ಎಷ್ಟೋ ದುಡ್ಡು ಬರುತ್ತೆ ಅಂತಾರೆ ಅಂತ ಆ್ಯಂಟಿಸಿಪೇಟ್ ಮಾಡಿ ಡೋಪಮೈನ್ ರಿಲೀಸ್ ಆಗಿರುತ್ತೆ, ಆದರೆ ಬರಲ್ಲ. ಆವಾಗ ಏನಾಗುತ್ತೆ, ದೇಹ ಅದನ್ನು ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಅದೇ ರೀತಿ ಸ್ಕ್ರಾಲ್ ಮಾಡೋದು, ಈ ಒಂದು ಸೋಷಿಯಲ್ ಮೀಡಿಯಾ ಆಗ್ಬೋದು, ಸ್ಕ್ರಾಲಿಂಗು ಅಥವಾ ಗೇಮ್ ಆಡೋ ಅಂಥದ್ದು, ಇದರಿಂದ ಡೋಪಮೈನ್ ತುಂಬ ಜಾಸ್ತಿ ಬಿಡುಗಡೆ ಆಗುತ್ತೆ. ನಂತರ ಅದು ನಾವು ಆ್ಯಂಟಿಸಿಪೇಟ್ ಮಾಡಿರೋಷ್ಟು ಸಿಗದೇ ಇರೋ ಕಾರಣ ಅದರಿಂದ ನಾನಾ ರೀತಿಯ ಸಮಸ್ಯೆಗಳಿಗೆ ನಾವು ತುತ್ತಾಗ್ತೀವಿ. ಇದೇ ರೀತಿ ಕೆಲವೊಂದು ಸಬ್ಸ್ಟೆನ್ಸ್ ಅಡಿಕ್ಷನ್ ಅಂತ ಅನ್ಬೋದು. ಅಂದರೆ ಕೆಲವೊಂದು ಮಾದಕ ದ್ರವ್ಯಗಳು, ಕೊಕೇನು, ಹೆರಾಯಿನ್ನು, ಗಾಂಜಾ, ಇದನ್ನು ಸೇವನೆ ಮಾಡಿದಾಗ ಡೋಪಮೈನ್ ಜಾಸ್ತಿ ಆಗುತ್ತೆ. ಅಂದರೆ ಆ ಥರ ಜಾಸ್ತಿ ಡೋಪಮೈನ್ ಅವರಿಗೆ ಆಗಬೇಕು ಅಂದರೆ ಪದೇ ಅವರು ಅದನ್ನು ಸೇವನೆ ಮಾಡ್ತಾನೇ ಇರಬೇಕು. ಇದರಿಂದ ಅಡಿಕ್ಷನ್ಗೆ ಒಳಗಾಗ್ತಾರೆ. ಇದರಿಂದ ಹೊರಬರೋಕ್ಕೆ ಸಾಧ್ಯ ಆಗದೆ ಅವರು ನಾನಾ ರೀತಿಯ ಸಮಸ್ಯೆಗಳಿಗೆ ತುತ್ತಾಗ್ತಾ ಬರ್ತಾರೆ. ಮತ್ತು ಅದು ಡೋಸೇಜ್ ಸಹ ಪ್ರತಿ ಸಲ ಜಾಸ್ತಿ ಆಗಬೇಕು. ಕಾರಣ ಏನಂದರೆ, ಈಗ ಎಷ್ಟೋ ಬಿಡುಗಡೆಯಾಗಿರುವ ಡೋಪಮೈನ್ನ 2ರಷ್ಟು ನಂತರ ಅವರು ದೇಹ ಕೇಳುತ್ತೆ, ಅದು ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ ಇನ್ನೂ ಜಾಸ್ತಿ ಬೇಕು ಅಂತೇಳಿ. ಹಾಗಾಗಿ ಅದು ಬೇಕು ಅಂದಾಗ ಇನ್ನೂ ಅದರ ಪ್ರಮಾಣನ ಜಾಸ್ತಿ ಮಾಡ್ಕೊತಾರೆ. ಎಲ್ಲೋ ಒಂದು ಕಡೆ ಅದು ಟಾಕ್ಸಿಕ್ ಲೆವೆಲ್ ರೀಚ್ ಆಗಿಬಿಟ್ಟು ಡ್ರಗ್ ಓವರ್ಡೋಸ್ ಆಗಿ ಬಹಳಷ್ಟು ಮಂದಿ ಈ ಡ್ರಗ್ ಅಡಿಕ್ಟ್ಸ್ಗಳು ಯಾರಿರ್ತಾರೆ ಅವರು ಮರಣ ಹೊಂದಿರೋದು ಬೇಕಾದಷ್ಟು ಪ್ರಸಂಗಗಳು ಇದೆ. ಅದೇ ರೀತಿ ಕೆಲವೊಂದು ಈಗ ಪ್ರೋಸೆಸ್ಡ್ ಫುಡ್ಗಳಾಗಿರ್ಬೋದು, ಶುಗರು ಮತ್ತು ಫ್ಯಾಟು, ಇದು ಸಹ ಕೆಲವೊಂದು ಆಹಾರ ಸೇವನೆ ಮಾಡಿದಾಗ ನಮ್ಮ ಡೋಪಮೈನ್ ಚೆನ್ನಾಗಿ ರಿಲೀಸ್ ಆಗುತ್ತೆ. ನಂತರ ದೇಹ ಕೇಳುತ್ತೆ ಅದೇ ಆಹಾರ ಪ್ರತಿ ಸಲನೂ ಬೇಕು ಅಂತೇಳಿ, ಮತ್ತು ಅದಕ್ಕಿಂತ ಜಾಸ್ತಿ ಕ್ವಾಂಟಿಟಿ ಇನ್ನೂ ಬೇಕು ಅಂತ ದೇಹ ಬಯಸುತ್ತೆ. ಕಾರಣ ಡೋಪಮೈನ್ ಲೆವೆಲ್ ಇನ್ನೂ ಜಾಸ್ತಿ ಆಗಬೇಕು ಅಂತ. ಹಾಗಾಗಿ ನಾವು ಜಂಕ್ ಆಹಾರಕ್ಕೆ ಮಕ್ಕಳು ಯಾಕೆ ಅಡಿಕ್ಟ್ ಆಗ್ತಾರೆ ಅಂದರೆ, ಅವರು ಪ್ರತಿ ಸಲ ಜಂಕ್ ಆಹಾರವನ್ನು ಸೇವನೆ ಮಾಡಿದಾಗ ಗೊತ್ತಿರುತ್ತೆ ಮೆದುಳಿಗೆ, ಈ ಆಹಾರದ ಟೇಸ್ಟ್ ಈ ಥರ ಇರುತ್ತೆ ಅಂತ. ಸೊ ಡೋಪಮೈನ್ ಆ್ಯಂಟಿಸಿಪೇಟ್ ಮಾಡಿ ರಿಲೀಸ್ ಆಗುತ್ತೆ. ಅದು ಸಿಗದೇ ಇದ್ದಾಗ ಅಲ್ಲಿ ಎಲ್ಲೋ ಒಂದು ಕಡೆ ನಿರಾಸೆ, ಅದನ್ನು ಒಂದು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ನಮ್ಮ ಮೈಂಡಿಗೆ ಆಗ್ತಾ ಇರೋದಿಲ್ಲ. ಹಾಗಾಗಿ ಈ ಪ್ರೋಸೆಸ್ ಫುಡ್ಗಳಾಗಿರ್ಬೋದು, ಶಾಪಿಂಗು ಸಹ ಡೋಪಮೈನ್ ಓವರ್ಲೋಡ್ ಮಾಡುತ್ತೆ. ಪ್ರತಿ ಸಲ ಈಗ ನಾನು ಯಾವುದೋ ಒಂದು ಕಾರ್ ತಗೊಂಡಿದ್ದೀನಿ, ನನಗೆ ಒಳ್ಳೆ ಡೋಪಮೈನ್ ಜಾಸ್ತಿ ರಿಲೀಸ್ ಆಯಿತು, ಸಂತೋಷವಾಗಿದ್ದೀನಿ. ಆದರೆ ನನಗೆ ಪುನಃ ಡೋಪಮೈನ್ ಪ್ರಮಾಣ ಜಾಸ್ತಿ ಆಗಬೇಕು ಅಂದರೆ ಅದಕ್ಕಿಂತ ಇನ್ನೂ ಉತ್ತಮವಾದ ಕಾರಣ ನಾನು ತಗೋಬೇಕು, ಅದು ನನ್ನ ಕೈಯಲ್ಲಿ ಸಾಧ್ಯ ಆಗದೇ ಇರಬಹುದು. ಹಾಗಾಗಿ ಶಾಪಿಂಗ್ ಎಡಿಕ್ಷನ್ ಆಗಿರ್ಬೋದು, ಅಥವಾ ಗೇಮಿಂಗ್ ಅಂತಲೂ ಅಂತೀವಿ, ಕೆಲವೊಂದು ಜೂಜುಗಳು, ಅಲ್ಲೂ ಸಹ ಆ್ಯಂಟಿಸಿಪೇಟ್ ಮಾಡ್ತಾರೆ, ನಾನು ಇದೇನೋ ಗೆದ್ದು ನಾನು ಕೋಟ್ಯಾಧಿಪತಿ ಆಗ್ಬೋದು ಅಂತ. ಆವಾಗ ಡೋಪಮೈನ್ ರಿಲೀಸ್ ಆಗುತ್ತೆ. ಬಟ್ ಅದು ಆಗದೇ ಇದ್ದಾಗ, ನಿರಾಸೆ ಆದಾಗ, ಅದು ಕ್ರ್ಯಾಶ್ ಡೌನ್ ಆಗೋದ್ರಿಂದ, ಸರ್ಜೋಗಿ ಕೆಳಗಡೆ ಬೀಳೋದ್ರಿಂದ ಆ ವ್ಯಕ್ತಿಗೆ ನಿರಾಸೆಯಾಗಿ ಅವನಿಗೆ ನಾನಾ ರೀತಿಯ ಮಾನಸಿಕ ತೊಂದರೆಗಳಿಗೆ
ಆತ ತುತ್ತಾಗುವ ಸಾಧ್ಯತೆ ಇದೆ. ಇದೇ ರೀತಿ ಸೆಕ್ಷುವಲ್ ಅರ್ಜಿ ಸಹ ಅಷ್ಟೇ. ಬೇಕಾದಷ್ಟು ಇಂದಿನ ಯುವಜನತೆ ಅವರಿಗೆ ಅರಿವಿಲ್ಲದೆ ಬೇಕಾದಷ್ಟು ಆ ಥರದ ಒಂದು ವೆಬ್ಸೈಟ್ಗಳಿಗೆ ಹೋಗೋದೇ ಆಗಲಿ ಅದನ್ನು ನೋಡ್ತಾರೆ. ನಂತರ ಆವಾಗ ಡೋಪಮೈನ್ ಇಲ್ಲೆಲ್ಲ ಏನು ಅಂತಂದರೆ ಎಲ್ಲ ಎವ್ರಿಥಿಂಗ್ ಈಸ್ ಇನ್ ಮೈಂಡ್, ಎಲ್ಲ ನಮ್ಮ ಮೆದುಳಿನಲ್ಲಿ ಇರೋವಂಥದ್ದು ಎಲ್ಲ ಡೋಪಮೈನ್ನ ಒಂದು ಆಟ ಅಂತಲೇ ಅನ್ಬೋದು. ಆಗ ಡೋಪಮೈನ್ ರಿಲೀಸ್ ಆಗುತ್ತೆ. ನಂತರ ಅವರಿಗೆ ಇನ್ನೂ ಹೆಚ್ಚಿನ ಒಂದು ಅದರಲ್ಲಿ ಒಂದು ಸಂತೋಷ ಸಿಗಬೇಕು ಅಂತಂದರೆ ಇನ್ನೂ ಬೇರೆ ಬೇರೆ ಥರದ ವಿವಿಧ ಒಂದು ಅಸ್ವಾಭಾವಿಕ ಕ್ರಿಯೆಗಳಿಗೆ ಒಳಪಡೋದು ಅಥವಾ ಅಸ್ವಾಭಾವಿಕ ಕಾರ್ಯಗಳನ್ನು ಮಾಡಿದಾಗ ಡೋಪಮೈನ್ ರಿಲೀಸ್ ಆಗ್ತಾ ಬರುತ್ತೆ. ಅಲ್ಲಿಗೆ ಅದು ನಿಲ್ಲೋದೇ ಇಲ್ಲ, ಇನ್ನೂ ಬೇರೆ ಬೇರೆ ಥರದ ವೆಂಚರ್ಗಳನ್ನ ಅವ್ರು ಮಾಡಬೇಕಾಗುತ್ತೆ. ಹಾಗಾಗಿ ಈ ಡೋಪಮೈನ್ ಓವರ್ಲೋಡ್ ಅಥವಾ ಈ ಡೋಪಮೈನ್ ಎಡಿಕ್ಷನಿಂದ ಅವರು ನಾನಾ ರೀತಿಯ ಆರೋಗ್ಯದ ಸಮಸ್ಯೆಗಳಿಗೆ, ಅದು ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಆಗ್ಬೋದು ಅಥವಾ ಬೇರೆ ರೀತಿಯ ಸಾಮಾಜಿಕವಾಗಿ ತೊಂದರೆಗಳಾಗ್ಬೋದು, ಅವರ ಎಜುಕೇಷನ್ ಹಾಳಾಗ್ಬೋದು, ಆರ್ಥಿಕವಾಗಿ ನಷ್ಟ ಆಗ್ಬೋದು, ಕುಟುಂಬದಲ್ಲಿ ಅವರಿಗೆ ಒಂದು ಸ್ಥಾನ ಸಿಗದೇ ಇರ್ಬೋದು. ಈ ರೀತಿ ಎಲ್ಲ ರೀತಿಯಲ್ಲೂ ಅವರಿಗೆ ತೊಂದರೆಗಳು ಉಂಟಾಗುವ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಇದೆಲ್ಲ ಕಾರಣಗಳು ಡೋಪಮೈನ್ ಓವರ್ಲೋಡ್ ಆಗೋದಕ್ಕೆ. ಹಾಗಾದರೆ ಈ ಡೋಪಮೈನ್ ಓವರ್ಲೋಡ್ ಅಥವಾ ಎಡಿಕ್ಷನ್ನಿಂದ ನಾವು ಯಾವ ರೀತಿ ನಮ್ಮನ್ನು ನಾವು ಕಾಪಾಡಿಕೊಳ್ಳಬೇಕು ಅಂತಂದರೆ, ಆದಷ್ಟು ಅತಿಯಾಗಿ ಆ್ಯಂಟಿಸಿಪೇಟ್ ಮಾಡದೆ, ಅತಿಯಾಗಿ ಬಯಸದೆ ಇರೋದ್ರಲ್ಲೇ ತೃಪ್ತಿ ಪಡುವಂಥ ಒಂದು ಸ್ವಭಾವವನ್ನು ನಾವು ಬೆಳೆಸ್ಕೊಂಡ್ರೆ ಖಂಡಿತವಾಗ್ಲೂ ಈ ಡೋಪಮೈನ್ ಓವರ್ಲೋಡ್ ಅಥವಾ ಎಡಿಕ್ಷನ್ನಿಂದ ನಮ್ಮನ್ನು ನಾವು ಕಾಪಾಡ್ಕೊಳ್ಬಹುದು. ಇಲ್ಲಿ ಮುಖ್ಯವಾಗಿ ನಾವು ಒಳ್ಳೆ ಎಕ್ಸಸೈಸ್ ಮಾಡೋದು, ನೇಚರ್ ವಾಕ್ ಮಾಡೋದು, ಯೋಗ, ಮೆಡಿಟೇಷನ್ನು, ಅದರ ಜೊತೆಗೆ ಒಂದು ಸಸ್ಯಾಹಾರದ ಸೇವನೆ, ಆಮೇಲೆ ಸೂರ್ಯನ ಬೆಳಕು, ಚೆನ್ನಾಗಿ ನಿದ್ರೆ ಮಾಡೋದು, ಊಟ ಮಾಡೋದು, ಜರ್ನಲಿಂಗ್ ಅಂತ ಅಂತೀವಿ, ಅಂದರೆ ಬರೆಯೋದು, ಡೈರಿ ಬರೆಯೋದು. ಬರೆದಾಗಲೂ ಸಹ ಕೆಲವೊಂದು ಭಾವನೆಗಳನ್ನು ನಾವು ಹೊರ ಹಾಕ್ತೀವಿ, ಹಾಗಾಗೂ ಸಹ ಮನಸ್ಸು ನಿರಾಳ ಆಗುತ್ತೆ. ಈ ರೀತಿ ಒಂದು ಒಳ್ಳೆಯ ಅಭ್ಯಾಸಗಳನ್ನು ನಾವು ರೂಢಿಸ್ಕೊಳ್ತಾ ತೊಂದರೆಗಳಿಗೆ ಸಿಲುಕದೆ ಒಳ್ಳೆಯ ಆರೋಗ್ಯಕರವಾದ ಜೀವನವನ್ನು ನಾವು ನಡೆಸಬಹುದಾಗಿದೆ. ನಮಸ್ಕಾರ.